ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಇಲಾಖೆ ಪ್ರಕಟಿಸಿರುವಂತಹ ಪ್ರಥಮ PUC ಕನ್ನಡ ಪ್ರಶ್ನೆ ಪತ್ರಿಕೆಯ ಪ್ರಕಾರ ರೂಪಿಸಿದ ನೀಲನಕ್ಷೆ ಇದು ಬ್ಲೂ ಪ್ರಿಂಟ್ 2025ನೇ ಇಸ್ವಿ. ವಿದ್ಯಾರ್ಥಿಗಳೇ, 2026ನೇ ಇಸ್ವಿಗೆ ಯಾವುದೇ ಬ್ಲೂ ಪ್ರಿಂಟನ್ನು ಬಿಟ್ಟಿಲ್ಲ. ಇಲಾಖೆಯವರು ಏನು ನಿಗದಿಪಡಿಸಿದಾರೋ ಅಂಕಗಳು ಅದಕ್ಕೆ ಅನುಗುಣವಾಗಿ ಆಯಾ ಕಾಲೇಜಿನ ಉಪನ್ಯಾಸಕರೇ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ತಾರೆ ಅಥವಾ ಆಯಾ ಜಿಲ್ಲೆಗೆ ಅನುಸಾರವಾಗಿ ಪ್ರಶ್ನೆ ಪತ್ರಿಕೆಗಳು ಸಿದ್ಧ ಆಗ್ತವೆ. ಇಲ್ಲಿ ವೆಯ್ಟೇಜ್ ಏನಿದೆಯೋ ಇದು ಪರ್ಮನೆಂಟು, ನಿಮಗೆ ಇದು ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. ಹಾಗಾಗಿ ಯಾವ್ಯಾವ ಪಾಠಗಳಿಗೆ ಎಷ್ಟೆಷ್ಟು ಅಂಕಗಳು ನಿಗದಿಯಾಗಿದ್ದಾವೆ ಅಂತ ಅನ್ನೋದನ್ನು ನೋಡಿಕೊಂಡು ನೀವು ಆ ಪ್ರಕಾರವಾಗಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಯಾವ ಪಾಠಗಳಿಗೆ ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಓದ್ಕೊಳ್ಳಿ. ವಿದ್ಯಾರ್ಥಿಗಳೇ, ಇಲ್ಲಿ ಪದ್ಯ ಭಾಗದಲ್ಲಿ ಒಟ್ಟು 43 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದರಲ್ಲಿ ನೀವು 30 ಅಂಕಗಳಿಗೆ ಬರೀಬೇಕಾಗಿರುತ್ತೆ. ದುರ್ಯೋಧನ ವಿಲಾಪ ಪದ್ಯದಲ್ಲಿ 7 ಅಂಕಗಳಿಗೆ ನಿಗದಿಯಾಗಿದೆ. ಇಲ್ಲಿ ಸಂದರ್ಭದ ಪ್ರಶ್ನೆ ಒಂದಿರುತ್ತೆ, 4 ಅಂಕದ ಪ್ರಶ್ನೆ ಒಂದಿರುತ್ತೆ, 7 ಅಂಕ ಆಯ್ತು ನೋಡಿ. ವಚನಗಳಲ್ಲಿ 6 ಅಂಕ ಇರುತ್ತೆ, 2 ಅಂಕದ್ದು ಒಂದು ಪ್ರಶ್ನೆ, 4 ಅಂಕದ್ದು ಒಂದು ಪ್ರಶ್ನೆ. ದೇವನುಲಿದನ ಕುಲವೇ ಸತ್ಕುಲಂ ಪದ್ಯದಲ್ಲಿ 4 ಅಂಕಗಳಿಗೆ ನಿಗದಿಯಾಗಿದೆ, 4 ಅಂಕದ್ದು ಒಂದು ಪ್ರಶ್ನೆ ಇರುತ್ತೆ. ಹಲುಬಿದಳ್ ಕಲ್ಮರಂ ಕರಗುವಂತೆ ಇದು ಕೂಡ 4 ಅಂಕದ್ದು ಒಂದು ಪ್ರಶ್ನೆ ಇರುತ್ತೆ. ಅಂದರೆ ಇದು 40ನೇ ಪ್ರಶ್ನೆ ಆಗಿರುತ್ತೆ. ಒಂದು ಪ್ಯಾರಾ ಕೊಟ್ಟು ಅದಕ್ಕೆ 3 ಪ್ರಶ್ನೆ ಕೊಡ್ತಾರೆ ನೋಡಿ, ಅದಾಗಿರುತ್ತೆ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಪದ್ಯದಿಂದ 1 ಅಂಕ ಸಂದರ್ಭದಿರುತ್ತೆ. ಶಿಶು ಮಕ್ಕಳಿಗೊಲಿದ ಮಾದೇವ ನೋಡಿ, ಇಲ್ಲಿ 2 ಅಂಕ ಅಷ್ಟೇ ಇದಕ್ಕೆ ವೇಟೇಜ್ ಇರೋದು, 2 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಅಖಂಡ ಕರ್ನಾಟಕ ಪದ್ಯ 3 ಅಂಕ, 3 ಅಂಕದ್ದು ಸಂದರ್ಭ ಓದ್ಕೊಳ್ಳಿ. ಎಂದಿಗೆ ಪದ್ಯದಲ್ಲಿ 2 ಅಂಕದ್ದು ಒಂದು ಪ್ರಶ್ನೆ ಇರುತ್ತೆ. ಮಗು ಮತ್ತು ಹಣ್ಣುಗಳಲ್ಲಿ 2 ಅಂಕ, ಈ 2 ಅಂಕ ಹೇಗೆ ಹಂಚಿಕೆ ಆಗುತ್ತೆ ಅಂತಂದರೆ 1 ಅಂಕಕ್ಕೆ ಬಹು ಆಯ್ಕೆ ಪ್ರಶ್ನೆ ಇರುತ್ತೆ. ಹಾಗೆಯೇ ನೋಡಿ, ಈ ಥರ ಸ್ಟಾರ್ ಸಿಂಬಲ್ ಇತ್ತು ಅಂತಂದರೆ ಅದು ಹೊಂದಿಸಿ ಬರೆಯಿರಿ ಅಂತ ಅರ್ಥ ಮಾಡ್ಕೋಬೇಕು. ಹೊಂದಿಸಿ ಬರೆಯೋದಿಕ್ಕೆ ಒಂದು ಪ್ರಶ್ನೆ ಇರುತ್ತೆ. ಇದರಲ್ಲಿ ಮಗು ಮತ್ತು ಹಣ್ಣುಗಳು ಪದ್ಯವನ್ನು ಬರೆದಿರ್ತಕ್ಕಂಥ ಕವಿ, ಆಯ್ಕೆ ಕೃತಿ ಇಷ್ಟು ನೋಡ್ಕೋಬೇಕು. ನಾ ಬರೀ ಭ್ರೂಣವಲ್ಲ 2 ಅಂಕದ್ದು ಒಂದು ಪ್ರಶ್ನೆ ಇರುತ್ತೆ. ಹಾಗೆಯೇ ಮುಂದೆ ನೋಡೋಣ ನೋಡಿ, ಮತ್ತೆ ಸೂರ್ಯ ಬರುತ್ತಾನೆ 2 ಅಂಕದ್ದು, ಇಲ್ಲಿ 1+1 ಅಂತ ಅಂದರೆ 1 ಅಂಕದ್ದು ಒಂದು ಪ್ರಶ್ನೆ, ಹೊಂದಿಸಿ ಬರೆಯಿರಿ ಒಂದು ಪ್ರಶ್ನೆ, 2 ಇರುತ್ತೆ. ಈ ಥರ 2 ಅಂಕಕ್ಕೆ ನಿಗದಿಯಾಗಿರುತ್ತೆ. ಸುನಾಮಿಯ ಹಾಡು ಇದು 2 ಅಂಕ, 1 ಅಂಕದ್ದು ಬಹು ಆಯ್ಕೆ ಪ್ರಶ್ನೆ, 1 ಅಂಕದ್ದು ಹೊಂದಿಸಿ ಬರೆಯಿರಿ. ಹೊಲಿಗೆ ಯಂತ್ರದ ಅಮ್ಮಿ 2 ಅಂಕ, 1 ಅಂಕದ್ದು ಬಹು ಆಯ್ಕೆ ಪ್ರಶ್ನೆ, ಹಾಗೆಯೇ ಹೊಂದಿಸಿ ಬರೆಯಿರಿ. ದೇವರಿಗೊಂದು ಅರ್ಜಿ 1 ಅಂಕದ್ದು ಬಹು ಆಯ್ಕೆ ಪ್ರಶ್ನೆ ಇರುತ್ತೆ. ಜೀವಕ್ಕೆ ಇಂಧನ ಹೊಂದಿಸಿ ಬರೆಯಿರಿನಲ್ಲಿ ಕೇಳ್ತಾರೆ. ಹೀಗೆ ನೀವು ಇಷ್ಟನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಓದ್ಕೊಂಡ್ರೆ ನಿಮಗೆ 80ಕ್ಕೆ 80 ಅಂಕ ಬರುತ್ತೆ. ಒಟ್ಟಾರೆಯಾಗಿ ಇಲ್ಲಿ 1 ಅಂಕದ್ದು 10 ಪ್ರಶ್ನೆ, 2 ಅಂಕದ್ದು 4 ಪ್ರಶ್ನೆ, 3 ಅಂಕದ್ದು 3 ಪ್ರಶ್ನೆ, 4 ಅಂಕದ್ದು 4 ಪ್ರಶ್ನೆಗಳು ನಿಮಗೆಲ್ಲಿ ಇರ್ತವೆ. ಹಾಗಾಗಿ ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ಗದ್ಯ ಭಾಗವನ್ನು ನೋಡೋಣ. ಇಲ್ಲಿ ಒಟ್ಟಾಗಿ 32 ಅಂಕಗಳಿಗೆ ಪ್ರಶ್ನೆ ಇರ್ತವೆ. ನೀವು ಬರಿಬೇಕಾಗಿರೋದು 18 ಅಂಕಗಳಿಗೆ ಮಾತ್ರ. ಮೊದಲನೇ ಗದ್ಯ ಗಾಂಧಿ, ಇಲ್ಲಿ ವೇಟೇಜ್ ಬಂದು 4 ಅಂಕಗಳು, 1 ಅಂಕದ್ದು 1, 3 ಅಂಕಗಳಿಗೆ ಕೇಳೋ ಸಂದರ್ಭ ಒಂದು ಪ್ರಶ್ನೆ ಇರುತ್ತೆ. ರಾಗಿ ಮುದ್ದೆ ಗದ್ಯ 3 ಅಂಕ ನಿಗದಿಯಾಗಿದೆ, 1 ಅಂಕ 2 ಅಂಕ. ಈ ಪ್ರಶ್ನೆಗಳನ್ನು ಓದ್ಕೊಳ್ಳಿ ನೀವು. ಇನ್ನು ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಈ ಗದ್ಯದಲ್ಲಿ 3 ಅಂಕ ನಿಗದಿಯಾಗಿದೆ, ಸಂದರ್ಭನ ಓದ್ಕೋಬೇಕು ನೀವು. ಇದಾದ್ಮೇಲೆ ನೋಡಿ, ಇಲ್ಲಿ ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು ಗದ್ಯದಲ್ಲಿ 5 ಅಂಕ ನಿಗದಿಯಾಗಿದೆ. ನೋಡಿ, ಈ ಥರ ಚಿಹ್ನೆ ಇತ್ತು ಅಂದರೆ ನೀವು ಬಿಟ್ಟ ಸ್ಥಳ ಅಂತ ತಿಳ್ಕೊಬೇಕು. ಬಿಟ್ಟ ಸ್ಥಳ ನೋಡಿ, ಇಲ್ಲಿ 5 ಇರ್ತವೆ. 5 ಗದ್ಯದಲ್ಲಿ ಈ ರೀತಿಯಾಗಿ ಕೇಳಿದ್ದಾರೆ ನೋಡಿ ಇಲ್ಲಿ. ಇದ್ರ ಜೊತೆಗೆ 4 ಅಂಕದ ಪ್ರಶ್ನೆ ಓದ್ಕೊಳ್ಳಿ ಈ ಗದ್ಯದಲ್ಲಿ. ಬುದ್ಧ ಬಿಸಿಲೂರಿನವನು 3 ಅಂಕಕ್ಕೆ ನಿಗದಿಯಾಗಿದೆ, ಸಂದರ್ಭ ಬರುತ್ತೆ. ಮಹಾತ್ಮರ ಗುರು ಇಲ್ಲಿ ಬಿಟ್ಟ ಸ್ಥಳಕ್ಕೆ ಹಾಗೆಯೇ 2 ಅಂಕದ ಪ್ರಶ್ನೆಗೆ ನಿಗದಿಯಾಗಿದೆ. ನಿರಾಕರಣೆ ಬಿಟ್ಟ ಸ್ಥಳಕ್ಕೆ ಮತ್ತೆ 4 ಅಂಕದ ಪ್ರಶ್ನೆಗೆ ನಿಗದಿಯಾಗಿದೆ.
ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ 3 ಅಂಕ ಇದೆ. ಇಲ್ಲಿ ಬಿಟ್ಟ ಸ್ಥಳಕ್ಕೆ ಹಾಗೆಯೇ 2 ಅಂಕದ ಪ್ರಶ್ನೆಗೆ ನಿಗದಿಯಾಗಿದೆ. ಚತುರನ ಚಾತುರ್ಯ 3 ಅಂಕಕ್ಕೆ ನಿಗದಿಯಾಗಿದೆ. ಬಿಟ್ಟ ಸ್ಥಳ ಮತ್ತು 2 ಅಂಕದ ಪ್ರಶ್ನೆ. ಇಲ್ಲೂ ಹಾಗೆಯೇ 1 ಅಂಕದ್ದು 7 ಪ್ರಶ್ನೆ, 2 ಅಂಕದ್ದು 4 ಪ್ರಶ್ನೆ, 3 ಅಂಕದ್ದು 3 ಪ್ರಶ್ನೆ, 4 ಅಂಕಗಳದ್ದು 2 ಪ್ರಶ್ನೆ ಹೀಗಿರುತ್ತೆ. ಇನ್ನು ಬೋಳೆಶಂಕರ ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋಣ. ಇಲ್ಲಿ ಒಟ್ಟಾಗಿ ಪ್ರಶ್ನೆಗಳು 25 ಅಂಕಗಳಿಗಿರ್ತವೆ. ನೀವು ಬರಿಬೇಕಾಗಿರೋದು 16 ಅಂಕಗಳಿಗೆ ಮಾತ್ರ. ಇಲ್ಲಿ 1 ಅಂಕದ್ದು 3 ಪ್ರಶ್ನೆ, 2 ಅಂಕದ್ದು 4 ಪ್ರಶ್ನೆ, 3 ಅಂಕದ್ದು 2 ಪ್ರಶ್ನೆ, 4 ಅಂಕಗಳದ್ದು 2 ಪ್ರಶ್ನೆ ಇರುತ್ತೆ. ಭಾಷಾಭ್ಯಾಸದಲ್ಲೂ ನೀವು 16 ಅಂಕಗಳಿಗೆ ಬರೀಬೇಕು. ಪ್ರಬಂಧ 4 ಅಂಕಗಳಿಗೆ ನಿಗದಿಯಾಗಿದೆ, ಅಂದರೆ 4 ಮಾರ್ಕ್ಸಿಗೆ ಒಂದಿರುತ್ತೆ. ಪತ್ರಲೇಖನನು 4 ಅಂಕಗಳಿಗೆ 1 ಪ್ರಶ್ನೆ ಇರುತ್ತೆ. ಒಟ್ಟು ಪ್ರಶ್ನೆ ಪತ್ರಿಕೆಯಲ್ಲಿ 120 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ. ನೀವು ಬರಿಬೇಕಾಗಿರೋದು 80 ಅಂಕಗಳಿಗೆ ಮಾತ್ರ. ಇಲ್ಲಿ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ ನೋಡಿ, ಈ ಥರ ಚಿಹ್ನೆ ಇದ್ದರೆ ಅದು ಹೊಂದಿಸಿ ಬರೆಯಿರಿ ಅಂತ ಅರ್ಥ ಮಾಡ್ಕೋಬೇಕು. ಈ ಥರ ಚಿಹ್ನೆ ಇದ್ದರೆ ಬಿಟ್ಟ ಸ್ಥಳ ಅಂತ ಅರ್ಥ ಮಾಡ್ಕೋಬೇಕು. ಭಾಷಾಭ್ಯಾಸಕ್ಕೆ ಬಂದಾಗ ಇಲ್ಲಿ ಒಟ್ಟಾಗಿ 6 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ನೀವು 4ಕ್ಕೆ ಮಾತ್ರ ಉತ್ತರವನ್ನ ಬರೀಬೇಕಾಗಿರುತ್ತೆ. ಯಾವ್ಯಾವ್ದು ಕೊಡ್ತಾರೆ ಅಂತ ಅನ್ನೋದನ್ನು ಕೊಟ್ಬಿಟ್ಟಿದ್ದಾರೆ ನೋಡಿ. ಪದಗಳನ್ನು ಬಿಡಿಸಿ ಬರೆಯೋದು ಒಂದು ಇದ್ದೇ ಇರುತ್ತೆ. ವಿರುದ್ಧ ಪದ ನೋಡ್ಕೊಳ್ಳಿ. ನಾನಾರ್ಥ ಅಥವಾ ಸಮಾನಾರ್ಥಕ ಎರಡರಲ್ಲಿ ಒಂದು ಬರುತ್ತೆ. ನಾನಾರ್ಥ ಬಂದರೆ ಸಮಾನಾರ್ಥಕ ಕೊಡಲ್ಲ, ಸಮಾನಾರ್ಥಕ ಕೊಟ್ಟರೆ ನಾನಾರ್ಥ ಕೊಡಲ್ಲ. ಹೀಗೆ ಇವೆರಡರಲ್ಲಿ ಯಾವುದಾದ್ರೂ ಒಂದಿರುತ್ತೆ. ತದ್ಭವ ರೂಪ ನೋಡ್ಕೊಳ್ಳಿ. ಆಮೇಲೆ ದ್ವಿರುಕ್ತಿ ಮತ್ತು ನುಡಿಗಟ್ಟು ಇವೆರಡು ಆಪ್ಷನ್ನು, ಯಾವುದಾದ್ರೂ ಒಂದಷ್ಟೇ ಕೊಡೋದು. ಇದನ್ನೊಂದು ನೋಡ್ಕೊಳ್ಳಿ. ಗ್ರಾಂಥಿಕ ರೂಪ ಬರೆಯಿರಿ. ಗ್ರಾಂಥಿಕ ರೂಪ ಅಂದರೆ ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ, ಅಂದರೆ ಪುಸ್ತಕದ ಭಾಷೆಯಲ್ಲಿ ಬರೀಬೇಕು. ಉದಾಹರಣೆ ಹೋಗ್ತಾನೆ, ಬರ್ತಾನೆ ಅಂತ ಈ ಥರ ಕೊಟ್ಟಿರ್ತಾರೆ. ಅವ ನೀವು ಹೋಗುತ್ತಾನೆ, ಬರುತ್ತಾನೆ ಈ ರೀತಿಯಾಗಿ ಬರೀಬೇಕು. ಅನ್ಯ ದೇಶ ಪದಗಳನ್ನು ಬರೆಯಿರಿ ಅಂತ ಕೇಳ್ತಾರೆ. ಯಾವುದಾದ್ರೂ ಬೇರೆ ಭಾಷೆಯಿಂದ ನಮ್ಮ ಕನ್ನಡಕ್ಕೆ ಬಂದಿರತಕ್ಕಂತಹ ಆ ಭಾಷೆಯ ಪದಗಳನ್ನು ನೀವು ಬರೀಬೇಕಾಗುತ್ತೆ. ಉದಾಹರಣೆ ದಿವಾನ, ಅನಾನಾಸ್, ಬಟಾಟೆ, ತಹಶೀಲ್ದಾರ್, ಶಾನುಭೋಗ, ಪೆನ್ನು, ಕಾಲೇಜು, ಬಸ್ಸು, ಸ್ಕೂಲ್ ಈ ಥರದ ಪದಗಳನ್ನ ನೀವು ಬರೀಬೋದು. ವಿದ್ಯಾರ್ಥಿಗಳೇ, ಈ ಅಂಕ ವಿತರಣೆ ಏನಿದೆಯೋ ಇದನ್ನು ನಾನು ಲಿಂಕ್ ಶೇರ್ ಮಾಡಿರ್ತೀನಿ. ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಈ ವೇಟೇಜ್ ಏನಿದೆಯೋ ಇದಕ್ಕನುಸಾರವಾಗಿ ನೀವು ಓದ್ಕೊಳ್ಳಿ. ನಿಮಗೆ ಒಳ್ಳೆಯ ಅಂಕಗಳು ಬರ್ತವೆ. ಧನ್ಯವಾದಗಳು.